ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠವನ್ನ ಒಂದು ಹಾಡಿನೊಂದಿಗೆ ನಾವು ಪ್ರಾರಂಭ ಮಾಡೋಣ. ನೋಡ್ಕೊಳ್ಳಿ ಇಲ್ಲಿ, ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಗಿ, ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಗಿ, ಸೊನ್ನೆಗಾಗ ಬೆಲೆ ಇದೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬಂದಿರಿ. ಸೊನ್ನೆಯಾದ ನನ್ನ ಮನೆಗೆ ಬೆಲೆಯ ತುಂಬ ಬಂದಿರಿ. ನಿಮ್ಮ ನುಡಿದ ನನ್ನ ಬದುಕು ನಿಮ್ಮಾಡೆಗೂ ಶೂನ್ಯವು. ಅಲ್ಪ ಬುದ್ಧಿ, ಅತಿ ಆಸೆ, ಅಹಂಕಾರ ಭರಿತವು. ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನೋಡಿ ಮಕ್ಕಳೇ, ಈ ಹಾಡು ಯಾವುದೋ ಒಂದು ಮಹತ್ವವನ್ನ ಕುರಿತು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಅನ್ಸುತ್ತೆ, ಹೌದಾನೆ? ಹಾಗಾದ್ರೆ ಯಾವುದರ ಮಹತ್ವವನ್ನ ಕುರಿತು ಹೇಳ್ತಾ ಇದೆ ಈ ಹಾಡು? ಹೌದು, ವೆರಿ ಗುಡ್. ಸೊನ್ನೆಯ ಮಹತ್ವವನ್ನ ಕುರಿತು ಈ ಹಾಡನ್ನ ಬರೆಯಲಾಗಿದೆ, ಹೌದೇನಪ್ಪ? ನೋಡಿ, ನಾವು ಸೊನ್ನೆಯನ್ನ ಬರೀ ಸೊನ್ನೆಯನ್ನ ಬರೆದ್ವಿ ಅಂತಂದ್ರೆ ಅದಕ್ಕೆ ಒಂದು ಬೆಲೆ ಇರೋದಿಲ್ಲ, ಹೌದಾ? ಅದೇ ಅದ್ರ ಹಿಂದೆ ನಾವು ಯಾವ್ದಾದ್ರೂ ಒಂದು ಅಂಕಿಯನ್ನ ಕೊಟ್ವಿ ಅಂದ್ರೆ ಅದು ತನ್ನಲ್ಲಿ ಬೆಲೆಯನ್ನ ಪಡ್ಕೊಳ್ಳುತ್ತೆ. ನೋಡಿ, ನಾನು ಅದ್ರ ಹಿಂದೆ ಒಂದನ್ನ ಬರ್ದೆ, ಈಗ ಅದ್ರ ಬೆಲೆ ಏನಾಯ್ತು? ಹೌದು ತಾನೆ? ಹಾಗೇನೆ ಸೊನ್ನೆ ಅಂತಕ್ಕಂಥದ್ದು ಒಂದು ಶೂನ್ಯ ಅಂತ ಹೇಳ್ಬಿಟ್ಟು ಪರಿಗಣಿಸ್ತೀವಿ ನಾವು, ಹೌದಲ್ವಾ? ಅದೇ ರೀತಿಯಲ್ಲಿ ಸೊನ್ನೆ ಅಂತಕ್ಕಂಥದ್ರ ನಂತರ ನಮ್ಗೆ ಇನ್ನ ಯಾವ ಯಾವ ಸಂಖ್ಯೆಗಳ ಪರಿಚಯ ಆಗುತ್ತೆ? ಸೊನ್ನೆ ಆದ ನಂತರ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವುದು ನಮ್ಗೆ? 1, 2, 3, 4, 5 ಇತ್ಯಾದಿ ಬರ್ತಾ ಹೋಗುತ್ತೆ, ಹೌದಲ್ಲನಪ್ಪ? ಅದೇ ರೀತಿಯಾಗಿ ಮಕ್ಕಳ ನಾವು ಸೊನ್ನೆಯಿಂದ ಹಿಮ್ಮುಖಕ್ಕೆ ಚಲಿಸಿದ್ರೆ, ಸೊನ್ನೆಯಿಂದ ಇನ್ನು ಹಿಂದಕ್ಕೆ ಬಂದ್ರೆ ಅಲ್ಲೂ ನಮ್ಗೆ ಸಂಖ್ಯೆಗಳು ಸಿಗ್ತಾ ಹೋಗುತ್ತೆ. ಯಾವ ಸಂಖ್ಯೆಗಳು ಸಿಗುತ್ತೆ? -1, -2, -3, -4 ಇತ್ಯಾದಿ, ಹೌದಾ? ಅಂದ್ರೆ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸೊನ್ನೆ ಹಾಗೂ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನ ಒಳಗೊಂಡು ಸಂಖ್ಯೆಗಳು ಆಗಿದ್ದಾವೆ ಅಂತ ಅರ್ಥ ಮಾಡ್ಕೋಬೇಕು, ಹೌದಾ? ಇದರಲ್ಲಿ ಇದಿಷ್ಟೇ ಅಲ್ಲ ಮಕ್ಕಳೇ, ನಾವು ಸಂಖ್ಯೆಗಳಿಗೆ ಉದಾಹರಣೆಯನ್ನು ತಗೋಬಹುದು ಅಂತಂದ್ರೆ, ನಮ್ಮ ಒಂದು ತಲೆಯನ್ನ ಹೊಂದಿರ್ತಾನೆ ಮನುಷ್ಯ, ಹೌದಲ್ವಾ? ಅದೇ ರೀತಿ 2 ಕಣ್ಣುಗಳಿರುತ್ತೆ ಅವನಿಗೆ, ಹೌದಾ? ಹಾಗೇನೆ 3 ನದಿಗಳು ಸೇರಿ ಒಂದು ತ್ರಿವೇಣಿ ಸಂಗಮ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು, ಹೌದು ತಾನೆ? ಹಾಗೇನೆ ಇನ್ನೇನು ಹೇಳ್ಬೋದು? 5 ಬೆರಳುಗಳು ಅಂತ ಹೇಳ್ಬೋದು, ಹೌದಾ? 5ಕ್ಕೆ 5 ಬೆರಳುಗಳನ್ನ ಉದಾಹರಣೆಯಾಗಿ ಕೊಡ್ಬೋದು. 10ಕ್ಕೆ 10 ಬೆರಳುಗಳು, 2 ಕೈನ ಎಲ್ಲಾ ಬೆರಳುಗಳನ್ನು ಸಹ ನಾವು ಉದಾಹರಣೆಯಾಗಿ ತಗೋಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಈ ಸಂಖ್ಯೆಗಳನ್ನ ಮಕ್ಕಳೇ ನಾವು ಯಾವುದರಲ್ಲಿ ಪ್ರತಿನಿಧಿಸ್ತೇವಪ್ಪ ಅಂತ ಹೇಳಿದ್ರೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಹಾಗಾದ್ರೆ ಯಾವ ರೀತಿಯಲ್ಲಿ ಸಂಖ್ಯಾ ರೇಖೆ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ ನಮ್ಗೆ? ನೋಡಿ, ಇದು ಒಂದು ಸಂಖ್ಯಾ ರೇಖೆ. ಈ ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳು ಹರಡ್ಕೊಂಡಿರುತ್ತಪ್ಪ. ಹೇಗೆ ಹರಡ್ಕೊಂಡಿರುತ್ತೆ? ಮಧ್ಯದಲ್ಲಿ 0 ಇರುತ್ತೆ, 0ಯಿಂದ ಬಲಭಾಗಕ್ಕೆ ಬಂದಂತೆ +1, +2, +3 ಇತ್ಯಾದಿ ಬರ್ತಾ ಹೋಗ್ತವೆ, ಹೌದಾ? ಅದೇ ರೀತಿ ಎಡಭಾಗಕ್ಕೆ ಬಂದ್ರೆ ಏನು ಬರುತ್ತೆ? -1, -2, -3 ಇತ್ಯಾದಿ ಬರ್ತವೆ, ಹೌದಲ್ವಾ? ಸೊ ಹಾಗಾದ್ರೆ 0 ಧನಾತ್ಮಕ
ಸಂಖ್ಯಾ ರೇಖೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಂಡಿದೀವಿ. ಅಷ್ಟೇ ಅಲ್ಲ ಮಕ್ಕಳೇ, ಸಂಖ್ಯಾ ರೇಖೆ ಅಂತಕ್ಕಂಥದ್ದು ತನ್ನಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳನ್ನು ಸಹ ಒಳಗೊಂಡಿದೆ ಅಂತ ಹೇಳಿದೀವಿ. ಹೌದಾ? ಅದನ್ನೇ ನಾವು ಇವಾಗ ತಿಳ್ಕೊಳ್ತೇವಪ್ಪ ಈ ಪಾಠದಲ್ಲಿ. ಆ ಪಾಠದ ಹೆಸರೇನು ಅಂತ ಹೇಳಿದ್ರೆ ಸಂಖ್ಯಾ ಪದ್ಧತಿ ಅಂತ ಹೇಳಿ. ತಿಳಿತಾ ಇದೆಯಾ? ಸೊ ಯಾವ್ದು ಪಾಠ? ಸಂಖ್ಯಾ ಪದ್ಧತಿ. ಈ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಪಾಠದಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ ನಾವು. ಯಾವ ರೀತಿಯಾದಂತಹ ಸಂಖ್ಯೆಗಳನ್ನ ಅಭ್ಯಾಸ ಮಾಡ್ತೀವಿ ನಾವು? ಮೊದಲಿಗೆ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಏನು ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಎಣಿಸಲ್ಪಡಬಹುದಾದ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಗುಡ್. ಎಣಿಕೆ ಮಾಡಬಹುದಾದ ಸಂಖ್ಯೆಗಳನ್ನ ಏನಿತ್ತು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ಲೇನಪ್ಪ? ಹಾಗಾದ್ರೆ ಮೊದಲಿಗೆ ಏನ್ ಬರುತ್ತೆ? ಸ್ವಾಭಾವಿಕ ಸಂಖ್ಯೆಗಳು. ನಾವು ಎಣಿಸ್ಲಿಕ್ಕೆ ಸಾಧ್ಯ ಆಗ್ತಕ್ಕಂತ ಸಂಖ್ಯೆಗಳೆಲ್ಲವನ್ನೂ ಕೂಡ ಏನಿಟ್ಟು ನಾವು ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಮಕ್ಕಳೇ ನಾವು ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಕ್ಯಾಪಿಟಲ್ ಲೆಟರ್ ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಎನ್ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ? ನ್ಯಾಚುರಲ್ ನಂಬರ್ಸ್. ಹೌದಾ? ಸರಿ. ಹಾಗಿದ್ರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ ಬರುತ್ತೆ? 1, 2, 3, 4 ಇತ್ಯಾದಿ. ನಾವು ಎಣಿಕೆ ಮಾಡಬಹುದಾದಂತಹ ಸಂಖ್ಯೆಗಳು ಎಲ್ಲವನ್ನೂ ಕೂಡ ಏನನ್ನ ಕರಿತೀವಪ್ಪ? ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ. 100 ಒಂದು ಸ್ವಾಭಾವಿಕ ಸಂಖ್ಯೆನಾ? 100 ಹೌದು, 100 ಒಂದು ಸ್ವಾಭಾವಿಕ ಸಂಖ್ಯೆ. 1000 ಒಂದು ಸ್ವಾಭಾವಿಕ ಸಂಖ್ಯೆನಾ? ಹೌದು, ಅದನ್ನು ಕೂಡ ಎಣಿಕೆ ಮಾಡಬಹುದು ನಾವು. ಹಾಗಾದ್ರೆ 50,000 ಒಂದು ಸ್ವಾಭಾವಿಕ ಸಂಖ್ಯೆ ಆಗುತ್ತಾ? ಹೌದು, ಅದನ್ನ ಎಣಿಕೆ ಮಾಡಬಹುದು ನಾವು. ಹೌದು ತಾನೆ? ಸೊ ನಾವು ಎಣಿಕೆ ಮಾಡ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನು ಕೂಡ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಈ ಸ್ವಾಭಾವಿಕ ಸಂಖ್ಯೆಗಳು ಆದ ನಂತರ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ದಪ್ಪ ನಮ್ಗೆ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು ಅಂತ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಏನ್ ಹೇಳ್ತೀವಿ ನಾವು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು. ಏನು ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಸೊನ್ನೆಯನ್ನ ಒಳಗೊಂಡಂತೆ ಇರುವ ಸ್ವಾಭಾವಿಕ ಸಂಖ್ಯೆಯ ಗಣ ಏನಂತ ನಾವು ಪೂರ್ಣ ಸಂಖ್ಯೆಗಳು. ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ ಮಕ್ಕಳೇ, ಅದ್ರ ಜೊತೆಗೆ ಇನ್ನೊಂದು ಸೇರ್ಕೊಂಡ್ಬಿಡುತ್ತೆ. ಏನದು? 0 ಅಂತಕ್ಕಂಥದ್ದು ಸೇರ್ಕೊಂಡು ಅದೇನಂತ ಕರೆಸ್ಕೊಳ್ಳುತ್ತೆ? ಪೂರ್ಣ ಸಂಖ್ಯೆಗಳು ಅಂತ ಕರೆಸ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಈ ಪೂರ್ಣ ಸಂಖ್ಯೆಗಳ ಗಣವನ್ನ ನಾವು ಒಂದು ಅಕ್ಷರದಿಂದ ಸೂಚಿಸ್ತೀವಿ. W ಅಕ್ಷರದಿಂದ ಸೂಚಿಸ್ತೀವಿ. ಏನ್ ಬರುತ್ತೆ? 0, 1, 2, 3, 4, 5 ಇತ್ಯಾದಿ. ಹೌದಾ? ಇದನ್ನು ನಾವೇನ್ ಹೇಳ್ತೀವಿ? ಪೂರ್ಣ ಸಂಖ್ಯೆಗಳ ಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಸಂಖ್ಯೆಗಳು ಅಂತ ಹೇಳ್ತೀವಿ. ನಂತರ ಬರ್ತಕ್ಕಂಥ ಸಂಖ್ಯೆಗಳು ಯಾವುದು? ಪೂರ್ಣಾಂಕಗಳು. ಪೂರ್ಣ ಸಂಖ್ಯೆಗಳಾದ ನಂತರ ಬರ್ತಕ್ಕಂಥ ಯಾವ್ದಪ್ಪ ನಮ್ಗೆ ಅಂತ ಹೇಳಿದ್ರೆ ಪೂರ್ಣಾಂಕಗಳು. ಏನು ಪೂರ್ಣಾಂಕಗಳು ಅಂತಂದ್ರೆ ನಮ್ಗೆ ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರುವ. ಹೇಳಿ, ಕರೆಕ್ಟ್ ಆಗಿ ಹೇಳಿ. 0 ಹಾಗೂ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡು ಆಗಿರುವ ಸಂಖ್ಯಾ ಗಣವನ್ನ ನಾವೇನಂತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸರಿ. ಹಾಗಿದ್ರೆ ಪೂರ್ಣಾಂಕಗಳು ಅಂತಂದ್ರೆ ಪೂರ್ಣಾಂಕಗಳು ಏನಿರುತ್ತೆ? 0, ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಿರತಕ್ಕಂತಹ ಸಂಖ್ಯಾ ಗಣವನ್ನ ನಾವು ಪೂರ್ಣಾಂಕಗಳು ಅಂತ ಹೇಳ್ತೀವಿ. ಈ ಪೂರ್ಣಾಂಕಗಳ ಗಣವನ್ನ ನಾವು ಒಂದು ಅಕ್ಷರದಿಂದ ಸೂಚಿಸ್ತೀವಿ. Z ಅಂತಕ್ಕಂತಹ ಅಕ್ಷರವನ್ನ ಬಳಸಿ ಪೂರ್ಣಾಂಕಗಳ ಗಣವನ್ನ ಸೂಚಿಸ್ತೀವಿ. ಹಾಗಾದ್ರೆ ಇದರಲ್ಲಿ
ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ತಿಳ್ಕೊಂಡ್ವಿ, ಪೂರ್ಣ ಸಂಖ್ಯೆಗಳು ಅಂತ ತಿಳ್ಕೊಂಡ್ವಿ, ನೆಕ್ಸ್ಟ್ ಪೂರ್ಣಾಂಕಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಏನು? ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ PQ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ನಮ್ಗೆ 8ನೇ ತರಗತಿಯಲ್ಲೇ ಬಂದಿರ್ತಿತ್ತು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು, ಹೌದಲ್ವಾ? ಏನು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ PQ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನ ನಾವೇನಂತೀವಿ? ಭಾಗಲಬ್ಧ ಸಂಖ್ಯೆಗಳು. ಅರ್ಥ ಆಗ್ತಿದೆ ಅಲ್ವಾ? ಸೊ ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಒಂದು ಅಕ್ಷರದಿಂದ ಸೂಚಿಸ್ತೀವಿ. ಯಾವುದು? ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಯಾವ್ಯಾವ ಬರುತ್ತೆ ಭಾಗಲಬ್ಧ ಸಂಖ್ಯೆಗಳು? P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತ ಎಲ್ಲಾ ಸಂಖ್ಯೆಗಳು ಕೂಡ ಏನಾಗ್ತವೆ? ಭಾಗಲಬ್ಧ ಸಂಖ್ಯೆಗಳು. ನಮಗೆ ಅರ್ಥ ಆಗ್ತಿದೆಯಾ? ಸೊ ಯಾವ ಬರುತ್ತೆ? 2/3 ಒಂದು ಭಾಗಲಬ್ಧ ಸಂಖ್ಯೆ, ಹೌದಾ? 3/4 ಕೂಡ ಒಂದು ಭಾಗಲಬ್ಧ ಸಂಖ್ಯೆ, 6/5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ, 1/2 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಇತ್ಯಾದಿ. ಹೌದಲ್ಲಪ್ಪ? ಅರ್ಥ ಆಗ್ತಿದೆಯಾ? ಸರಿ, ಹಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳಾದ ನಂತರ ನಮಗೆ ಇನ್ನೊಂದು ರೀತಿಯಾದಂತಹ ಸಂಖ್ಯೆಗಳು ಬರುತ್ತೆ. ಯಾವುದದು? ಅಭಾಗಲಬ್ಧ ಸಂಖ್ಯೆಗಳು. ಹೌದಾ? ಅಭಾಗಲಬ್ಧ ಸಂಖ್ಯೆಗಳು. ಸರಿ, ಈ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ತಿಳ್ಕೊಂಡ್ರೆ ಮತ್ತೆ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು? P/Q ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ವೆರಿ ಗುಡ್. P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕಾಗೋದಿಲ್ಲ ಆ ಸಂಖ್ಯೆಗಳನ್ನ, ಅಂತ ಸಂಖ್ಯೆಗಳನ್ನ ನಾವೇನಂತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಅಂತ ಸಂಖ್ಯೆಗಳನ್ನ ನಾವು ಒಂದು ಗಣವನ್ನ ಮಾಡಬಹುದಲ್ವಾ? ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನ ನೋಡಿ IR ಅನ್ನತಕ್ಕಂತಹ ಅಕ್ಷರದಿಂದ ಸೂಚಿಸ್ತಾ ಹೋಗ್ತೀವಿ. IR ಮೀನ್ಸ್ ಇರ್ರಾಷನಲ್ ನಂಬರ್ಸ್. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ರ್ಯಾಷನಲ್ ನಂಬರ್ಸ್ ಅಂತಾನು ಕರಿತೀವಿ ನಾವು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಉದಾಹರಣೆಗಳನ್ನ ಕೊಡ್ತಾ ಹೋಗೋಣ ಅಭಾಗಲಬ್ಧ ಸಂಖ್ಯೆಗಳಿಗೆ. ನಾವು ಸ್ಕ್ವೇರ್ ರೂಟ್ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 7. 5 ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ನಮಗೆ. ಅರ್ಥ ಆಗ್ತಿದೆಯಾ? 5 ಕೂಡ ನಾವೊಂದು ಅಭಾಗಲಬ್ಧ ಸಂಖ್ಯೆ ಅಂತಾನೆ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದು ಮಕ್ಕಳೇ, ನಮಗಿಲ್ಲಿ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಏನಿದೆ ಇವಷ್ಟನ್ನು ಸಹ ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಹೌದಲ್ವಾ? ಹೇಗೆ ನೋಡಿ, ಸ್ವಾಭಾವಿಕ ಸಂಖ್ಯೆಗಳು ಗುರುತು ಮಾಡಬಹುದು. 1, 2, 3, 4, 5, 6 ಇತ್ಯಾದಿ ಗುರುತಿಸಬಹುದಾ? ಗುರುತಿಸಬಹುದಲ್ವಾ? ಅದೇ ರೀತಿಯಲ್ಲಿ ಪೂರ್ಣ ಸಂಖ್ಯೆಗಳು ಅಂತಂದ್ರೆ 0ಇಂದ ಮುಂದಕ್ಕಿರ್ತಕ್ಕಂಥವು. ತಿಳಿತಾ ಇದೆಯಾ? 0ಇಂದ ಮುಂದಕ್ಕಿರ್ತಕ್ಕಂಥವು ಅಷ್ಟು ಏನಂತ ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ನಂತರ ಸಂಖ್ಯಾ ರೇಖೆ ಮೇಲೆ ಇರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳು ಅಂದ್ರೆ ಋಣಾತ್ಮಕ, 0 ಹಾಗೂ ಧನಾತ್ಮಕ ಸಂಖ್ಯೆಗಳು, ಇವೆಲ್ಲಾ ಸಂಖ್ಯೆಗಳನ್ನು ಏನಿದೆ ನಾವು ಪೂರ್ಣಾಂಕಗಳು ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆಯಾ? ಅದೇ ರೀತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಸಹ ನಾವು ಏನ್ ಮಾಡ್ಬೋದು? ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡ್ಬೋದು. ಹೌದಾ? ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನು ಸಹ ನಾವು ಗುರುತು ಮಾಡಬಹುದು ಅಂತಕ್ಕಂಥದನ್ನ ನೋಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸರಿಯಪ್ಪ. ಹಾಗಿದ್ರೆ ನಾವು ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನ ಗುರುತಿಸಬಹುದು ಅಂತಕ್ಕಂಥದನ್ನ ತಿಳ್ಕೊಂಡ್ವಿ. ಇವಾಗ
ಹೌದು ತಾನೆ? ಅಂದ್ರೆ ವಿವಿಧ ರೀತಿಯಾದಂತಹ ಸಂಖ್ಯೆಗಳು ಹೇಗೆ ಸಂಖ್ಯಾ ರೇಖೆಯ ಮೇಲೆ ಹರಡಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನ ನೋಡಿದೀವಿ ಮಕ್ಕಳೇ. ಹಾಗಾದ್ರೆ ಈಗ ನಾವು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಇನ್ನು ಉಳಿದ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯೋದು ಹೇಗೆ ಅಂತಕ್ಕಂಥದ್ದನ್ನ ಮುಂದೆ ನಾವು ನೋಡ್ತಾ ಹೋಗೋಣ. ನೋಡಿ, ಈಗ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇನ್ನ ಇರ್ತಕ್ಕಂತಹ ಕೆಲವು ಭಾಗಲಬ್ಧ ಸಂಖ್ಯೆಗಳು ಏನಿರ್ತವೆ ಅಂತಕ್ಕಂಥದ್ದನ್ನ ಕಂಡು ಹಿಡಿಯೋಣ. ಸರಿನಾ? ಸೊ ನೋಡಿ, ಇಲ್ಲಿ 1 ಮತ್ತು 2ರ ನಡುವಿನ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಡ್ತಾರಪ್ಪ ನಮ್ಗೆ. ಗಮನ ಕೊಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಲೆಕ್ಕನ ನಿಮ್ಮಲ್ಲೇ ಯಾರನ್ನಾದ್ರೂ ಒಬ್ರು ಕರಿತೀನಿ, ಇಲ್ಲಿ ಬಂದು ಬಿಡಿಸ್ಬೇಕು. ತಿಳಿದಿದೆಯಾ? 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದರೆ ನೋಡ್ಕೊಳ್ಳಿ. 1 ಮತ್ತು 2ರ ನಡುವೆ ಇರ್ತಕ್ಕಂಥ 5 ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಯಾವ್ಯಾವ ಬರ್ತವೆ? ಸೊ ಅದನ್ನ ನಾವೀಗ ಕಂಡು ಹಿಡ್ಕೋಬೇಕು. ಯಾವ ರೀತಿ ಕಂಡು ಹಿಡಿಯೋದಪ್ಪ? ನೋಡಿ, ಈಗ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಹೇಳಿದರೆ ನಾನೇನ್ ಮಾಡ್ತೀನಿ, 5ರಿಂದ ಮುಂದಕ್ಕೆ ಒಂದು ಸಂಖ್ಯೆಯನ್ನ ತಗೊಳ್ತೀನಿ. ಯಾವ್ದು? 6 ಅಂತಕ್ಕಂಥದ್ದು. ಹೌದಾ? ಈಗ ಈ 1ನ್ನ ಏನ್ ಮಾಡ್ತೀನಿ, 6ರಿಂದ ಅಂಶ ಮತ್ತು ಛೇದಗಳು ಎರಡನ್ನೂ ಸಹ ಗುಣಿಸ್ತೀನಿ ಮಕ್ಕಳೇ. ಅರ್ಥ ಆಗ್ತಿದೆಯಾ? 6 ಡಿವೈಡೆಡ್ ಬೈ 6, 6 ಒಂದಿ 6 ಡಿವೈಡೆಡ್ ಬೈ 6. ಸರಿ ಅಲ್ರಪ್ಪ? ಅದೇ ರೀತಿಯಲ್ಲಿ ಇನ್ನೊಂದು ಸಂಖ್ಯೆ ಯಾವ್ದಿದೆ ನಮ್ಗೆ? 2. ಎರಡನ್ನೂ ಕೂಡ ನಾವೇನ್ ಮಾಡ್ತೀನಿ, 6ರಿಂದ ಅಂಶ ಮತ್ತೆ ಛೇದಗಳು ಎರಡಕ್ಕೂ ಕೂಡ ಗುಣಿಸ್ತೀನಿ. ಅರ್ಥ ಆಗ್ತಿದೆಯಾ? ಈಸ್ ಈಕ್ವಲ್ ಟು 6 2 12 ಡಿವೈಡೆಡ್ ಬೈ 6. ಹೌದಾ? 6 ಡಿವೈಡೆಡ್ ಬೈ 6, ಇನ್ನೊಂದು 12 ಡಿವೈಡೆಡ್ ಬೈ 6. ಅಂದ್ರೆ ಇವೆರಡರ ನಡುವೆ ಇರ್ತಕ್ಕಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು ನಾವು ಇವಾಗ. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡಿ, 7 ಬೈ 6 ಇದ್ರ ಮುಂದಿನ ಬರಿತಾ ಇದ್ದೀನಿ ನಾನು. ಹೌದಾ? ನೆಕ್ಸ್ಟ್ 8 ಬೈ 6, 9 ಬೈ 6, 10 ಬೈ 6, 11 ಬೈ 6. ಎಷ್ಟು ಆಯ್ತಾ ಈಗ? ನೋಡಿ, 5 ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿದ್ದಾವೆ ಇವು. ಅರ್ಥ ಆಗ್ತಿದೆಯಾ? ಇವನ್ನೆಲ್ಲ ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು. ನೋಡಿ, ಇವು 1 ಮತ್ತು 2ರ ನಡುವೆ ಇರ್ತಕ್ಕಂತಹ 5 ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ನಾವು ಈ 5 ಭಾಗಲಬ್ಧ ಸಂಖ್ಯೆ ಬರೀಲಿಕ್ಕೆ ಸಾಧ್ಯನಾ? ಇನ್ನು ಬರೀಬಹುದಾಗಿದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗ್ ಬರೆಯೋದು ಅಂತಕ್ಕಂಥದ್ದನ್ನ ತೋರಿಸ್ತೀನಿ ನೋಡಿ ಮಕ್ಕಳ. ನಾನೀಗ ನೋಡಿ, ಈ ಒಂದನ್ನೇ 10ರಿಂದ ಗುಣಿಸ್ತೀನಿ, ಅಂಶ ಮತ್ತೆ ಛೇದಗಳು ಎರಡಕ್ಕೂ. ಸರಿನಾ? ಸೊ ಎಷ್ಟು ಬರುತ್ತೆ? 10 10 ಡಿವೈಡೆಡ್ ಬೈ 10. ಅದೇ ಎರಡಕ್ಕೂ ಗುಣಿಸ್ಕೊಳ್ತೀನಿ. 10ರಿಂದ 10 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 2 20 ಡಿವೈಡೆಡ್ ಬೈ 10. ಸರಿ ಅಲ್ರಪ್ಪ? ನೋಡಿ, ಇವಾಗ ಇವುಗಳ ನಡುವೆ ಇರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು ನಾವು. ಎಷ್ಟು ಬರ್ತವೆ ಇವಾಗ? 11 ಬೈ 10, 12 ಬೈ 10, 13 ಡಿವೈಡೆಡ್ ಬೈ 10,
ಬರುತ್ತೆ? 1 ಇಂಟು 100 ಅಂದ್ರೆ 100 ಡಿವೈಡೆಡ್ ಬೈ 100. ಹೌದೇನಪ್ಪ? ಹಾಗೆ ಎರಡನ್ನೂ ಸಹ 100ರಿಂದ ಗುಣಿಸೋಣ. 100 ಡಿವೈಡೆಡ್ ಬೈ 100. 2 ಇಂಟು 100 ಅಂದ್ರೆ 200. 200 ಡಿವೈಡೆಡ್ ಬೈ 100. ಸರಿನಾ? ಸೊ ಇವೆರಡರ ನಡುವೆ ಇರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರಿತಾ ಹೋದ್ರೆ ಎಷ್ಟನ್ನು ಬರಿಬಹುದು ನೋಡಿ. 101 ಡಿವೈಡೆಡ್ ಬೈ 100, 102 ಡಿವೈಡೆಡ್ ಬೈ 100, ಹಾಗೆಯೇ 103 ಡಿವೈಡೆಡ್ ಬೈ 100 ಇತ್ಯಾದಿ ಎಲ್ಲಿವರೆಗೂ ಬರಿಬಹುದು? 200 ಒಳಗಿಂದು 199 ಡಿವೈಡೆಡ್ ಬೈ 100. ನೋಡಿ ಭಾಗಲಬ್ಧ ಸಂಖ್ಯೆಗಳು ಇವನು ಕೂಡ. ಹಾಗಾದ್ರೆ ಮಕ್ಕಳೇ ನಾವು ನೋಡಿ 100 ಬೈ 100ರಿಂದ ಗುಣಿಸಿದ್ರೆ ಎಷ್ಟೊಂದು ಭಾಗಲಬ್ಧ ಸಂಖ್ಯೆ ಸಿಕ್ಕುದು ನಮ್ಗೆ, ಹೌದಲ್ವಾ? ಅದೇ ರೀತಿ 1000ದಿಂದ ಗುಣಿಸಿದ್ರೆ ಇನ್ನೂ ಹೆಚ್ಚಿನ ಭಾಗಲಬ್ಧ ಸಂಖ್ಯೆಗಳು ಸಿಗುತ್ತೆ ನಮಗೆ, ಹೌದಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಈಗ ನಾವು ಇವನ್ನೆಲ್ಲ ಒಟ್ಟು ಗೂಡಿಸಿ ಒಂದು ವ್ಯಾಖ್ಯೆಯನ್ನು ನೀಡ್ಬೋದಪ್ಪ. ಅದೇನು ಅಂತ ಹೇಳಿದ್ರೆ, ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳಿರುತ್ತವೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆ. ಅಪರಿಮಿತ ಅಂದ್ರೆ ಏನು? ಎಣಿಸಲಾಗದೇ ಇರೋಷ್ಟು, ಹೌದು ತಾನೆ? ನಾವು ಎಣಿಸಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೋಬಹುದು ಇದರಿಂದ, ಹೌದಾ? ಸೊ ಹಾಗಾದ್ರೆ ನಾವೀಗ ಒಂದು ಉದಾಹರಣೆ ಲೆಕ್ಕವನ್ನ ತಗೊಂಡು ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಇದಾವೆ ಅಂತಕ್ಕಂಥದ್ದನ್ನ ನೋಡಿದ್ವಿ. ಅದೇ ರೀತಿ ನಾನಿವಾಗ ನಿಮ್ಗೊಂದು ಇನ್ನೊಂದು ಲೆಕ್ಕವನ್ನ ಕೊಡ್ತೀನಪ್ಪ, ಇಲ್ಲಿ ಬಂದು ಮಾಡ್ಬೇಕಾಗುತ್ತೆ ನೀವು, ಸರಿನಾ? ಹಾ, ಇನ್ನೊಂದು ಲೆಕ್ಕ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರಪ್ಪ. ಬಾರಮ್ಮ ಬಿಡಿಸ್ಬಾ. ನಾಲ್ಕು ಭಾಗಲಬ್ಧ ಸಂಖ್ಯೆಗಳು ಬರ್ತದೆ. ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬರ್ತದೆ? ಆಗ್ತಾನೆ.
ನೋಡಿ ಸರಿ ಗುಡ್. ನೋಡಿ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಕೇಳಿದ್ರು. ಮಾಡಿದಳಲ್ಲ. 22/7, 23/7, 24/7, 25/7, 26/7, ಹಾಗೆಯೇ ಕಡೆದಾಗಿ 27/7 ಅಂತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಇದ್ದಾವೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ ನಮಗೆ ಇದರಿಂದ. ಇನ್ನೊಂದು ಲೆಕ್ಕವನ್ನು ಮಾಡೋಣಪ್ಪ ನಾನು ಇವಾಗ. ನೋಡ್ಕೊಳ್ಳಿ ಈ ಕಡೆ 4 ಮತ್ತು 5ರ ನಡುವಿನ 4 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. 4 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಬರ್ಕೊಳ್ಳಿ. ಸರಿ ಗುಡ್. ನೋಡಿ 4 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೇಳಿದ್ದೆ ನಾನು. 25/6, 26/6, 27/6, 28/6, ಹಾಗೆಯೇ 29/6 ಅಂತಕ್ಕಂಥದ್ದು 5 ಭಾಗಲಬ್ಧ ಸಂಖ್ಯೆಗಳು ಆಗುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿ ಅಂತಕ್ಕಂಥ ಪಾಠದಲ್ಲಿ ವಿವಿಧ ರೀತಿಯಾದಂತಹ ಸಂಖ್ಯೆಗಳು ಇರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕ. ಯಾವ್ಯಾವ ರೀತಿಯಾದಂತಹ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆಗಳು ಇರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಹಾಗೂ ಅಭಾಗಲಬ್ಧ ಸಂಖ್ಯೆಗಳು. ಆ ಎಲ್ಲಾ ಸಂಖ್ಯೆಗಳನ್ನು ಸಹ ನಾವು ಸಂಖ್ಯಾ ರೇಖೆಯ ಮೇಲೆ ಸೂಚಿಸಬಹುದು ಅಂತಕ್ಕಂಥದ್ದನ್ನು ಸಹ ಅರ್ಥ ಮಾಡ್ಕೊಂಡಿದ್ವಿ. ಹೌದಾ? ಹಾಗೆಯೇ ಇನ್ನೇನು 2 ಭಾಗಲಬ್ಧ ಸಂಖ್ಯೆಗಳ ನಡುವೆ, 2 ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅಂತಕ್ಕಂಥದ್ದನ್ನು ಸಹ ಅರ್ಥ ಮಾಡ್ಕೊಂಡ್ವಿ. ಹೌದಲ್ವಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ಏನಪ್ಪ ನಮ್ಗೆ ಅಂತ ಹೇಳಿದ್ರೆ, ಇನ್ನ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಈಗ ಈ ಭಾಗಕ್ಕೆ ಅನ್ವಯವಾಗ್ತಕ್ಕಂಥ ಮನೆ ಕೆಲಸವನ್ನು ನಿಮ್ಗೆ ಕೊಡ್ತೀನಿ. ನಾಳೆ ಬರ್ತಾ ಅದನ್ನ ಮಾಡ್ಕೊಂಡು ಬಂದಿರ್ಬೇಕು. ತಿಳಿತಾ ಇದೆ ಅಲ್ವಾ? 5 ಮತ್ತು
6 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಮೂರು ಬೈ 5 ಮತ್ತು 4/5 ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಮಕ್ಕಳು ಇದನ್ನ ಇನ್ನೊಂದು ಸರಿ ಅಥವಾ ತಪ್ಪನ್ನ ತಿಳಿಸಿ ತಿಳಿದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಸರಿ ಅಥವಾ ತಪ್ಪು. ಕಡೆಯದಾಗಿ 0 ಒಂದು ಭಾಗಲಬ್ಧ ಸಂಖ್ಯೆ. 0 ಒಂದು ಭಾಗಲಬ್ಧ ಸಂಖ್ಯೆ. ಗೊತ್ತಾಗಿದೆ ಅಲ್ವಾ? ಇವತ್ತು ತರಗತಿಯ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.